ಬಾಳಪ್ಪ ಕೂತ್ಕೋ ಕೂತ್ಕೋಪ್ಪ. ಏನು ಅಪರೂಪವಾಗಿ ಹಳ್ಳಿ ಬಿಟ್ಟು ನಮ್ಮೂರಿಗೆ ಬಂದ್ಬಿಟ್ಟಿದೀಯಾ? ಏನ್ ಹೇಳಿರೇಕಮ್ಮ, ಶಾನೆ ಕಷ್ಟ ಆಗೋಗ್ಬಿಟ್ಟಿದೆ. ಈ ನನ್ನ ಮಗನ್ನ ಒಂದ್ 4 ದಿನದ ಮಟ್ಟಿಗೆ ನಿಮ್ ಮನೆಗೆ ಬಿಟ್ಟು ಹೋಗವ ಅಂತ ಬಂದೆ. ಅಲ್ಲ, ನಿನ್ನ ಮಗನ್ಗೆ ಅದೇನೋ ಮೈ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟೆ, ಏನಾಗಿದೆ? ನೋಡು ಹೆಂಗಾಗವನೆ, ಒಳ್ಳೆ ದಪ್ಪಗೆ ನೀನ್ ಸೊಸೆ ಇದ್ದಂಗೆ ಇದ್ದವನು ಸ್ವರ್ಗಿ ಸೋರೆಕಾಯಿ ನೀನ್ ಅಳಿಯಾದಂಗ ಆಗವನೆ. ಕುಂಬಳಕಾಯಿ ಇದ್ದಿದ್ದು ಹೀರೆಕಾಯಿ ಆಗೋಯ್ತು. ಅತ್ತೆ, ನಿಮ್ಗೆ ನಿಮ್ ಕಡೆಯವ್ರಿಗೆ ನನ್ನನ್ನು ಅನ್ಗಿಸ್ಕೊಳ್ಳಿಲ್ಲ ಅಂದ್ರೆ ಹೊತ್ತೋಗಲ್ಲ ಅಂತ ಕಾಣುತ್ತೆ. ಬರ್ತಾ ಬರ್ತಾ ನಮ್ಮನೆ ಧರ್ಮ ಛತ್ರ ಆಗೋಯ್ತು. ಮಮ್ಮಿ ಏನಾಗಿದೆ ಅವನ್ಗೆ? ಬೆಳಿಗ್ಗೆ ಎಲ್ಲ ಚೆನ್ನಾಗೇ ಇರ್ತಾನೆ ಕಣಪ್ಪ, ರಾತ್ರಿ ಆಯ್ತು ಅಂತಂದ್ರೆ ದೇವದ್ ಕಟ ನೋಡು. ಕಾಟನ್ ಪೇಟೆಗೆ ಈ ಕಾಟನ್ ಸಬ್ಸ ತಾಯ್ತ ಕಟ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಕಟ್ಟಿಸ್ಕೊಂಡ್ ಬಂದಿವ್ನಿ. ತಾಯ್ತ ಕಟ್ಟಿದವಳು ಏನ್ ಹೇಳಿದ್ಲು? ಇನ್ನೇನ್ ಹೇಳ್ತಾರವ್ವ, ಇವ್ನ ಹಳ್ಳಿಗೆ ಹೋಗೋದ್ ಬೇಡ, ಇಲ್ಲೇ ಇರ್ಲಿ, ದೇವದ ಕಡೆ ಕಡಿಮೆ ಆಯ್ತದೆ ಅಂತ ಹೇಳಿದ್ರು. ಆದ್ರೆ ರಾತ್ರಿ ಇವ್ನ ಯಾರು ಗಮನಿಸ್ಕೊಳ್ಳಿಲ್ಲ ಅಂತಂದ್ರೆ ಶಾನೆ ಕಷ್ಟ ಆಯ್ತದೆ ನೋಡು. ಏನಾಗುತ್ತೆ? ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಬಾಗಿಲು ತಕೊಂಡು ಸ್ಮಶಾನಕ್ಕೆ ಕೊಂಡು ಹೋಯ್ತಾನೆ. ನಡ್ಕೊಂಡು ಯಾರು ಹೋಗ್ತಾರೆ ಸ್ಮಶಾನ ಕಡೆ? ಇನ್ಯಾರು, ನನ್ ಮಗ ಚೆಲ್ವಾನೆ. ಅದಕ್ಕೆ ಹೊಸಿ ಹುಷಾರಾಗಿ ನೋಡ್ಕೊಳ್ಳಿ. 4 ದಿನ ಬಿಟ್ಬಿಟ್ಟು ನಾನ್ ಬರ್ತೀನಿ. ಹಾ, ಹುಷಾರ ಕಣ್ಲೆ ಮಗ, ಬರ್ತೀನಿ. ಇಲ್ಲಿ ಮಸಾಣ ಎಲ್ಲಿ ಬರ್ತದೆ? ಎಲ್ಲಾ ಊರುಗಳಲ್ಲೂ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ದಕ್ಷಿಣದ ಕಡೆ. ದಕ್ಷಿಣ ಎಲ್ಲಿ ಬರ್ತದೆ? ಬೆಳಿಗ್ಗೆ ಸೂರ್ಯ ಹುಟ್ಟತಾನಲ್ಲ, ಆಗ ಗೊತ್ತಾಗ್ತದೆ. ಪಲ್ಲು, ಇವನ್ ಚಲುವ ಅಂತ ಹಳ್ಳಿಲಿ ಇವನ್ ಮೈ ಮೇಲೆ ದೆವ್ವ ಬರ್ತಿತ್ತಂತೆ, ಅದಕ್ಕೆ ತಾಯ್ತ ಕಟ್ಟಿಸಿ ಕಳಿಸಿದ್ದಾರೆ. ಇಲ್ದೆವ ಬರಲ್ವಾ? ಅದ್ರ ಬದಲು ಇವನೇ ಬಂದಿದಾನಲ್ಲ. ಏನಾಯ್ತಪ್ಪ? ಇವುಗಳು ಬರಕ್ ಮುಂಚೆ ನಾಯಿಗಳು ಹಿಂಗೆ ಹೂಗುಟ್ಲೋದು. ಏನೋ ಯಜಮಾನ್ರೆ, ಚೆಲ್ವನ್ ನೋಡಿದ್ರಾ? ಅವನು ಆ ಥರ ಕೂತ್ಬಿಟ್ಟಿದ್ದಾನೆ. ಏನು ಬರ್ತಾ ಇದ್ದಂಗೆ ಜಾಜಿ ಮೇಡಮ್ನವ್ರನ್ನ ಏನಾದ್ರೂ ನೋಡ್ಬಿಟ್ನ? ಅಲ್ಲ ಯಜಮಾನ್ರೆ, ಅವ್ನ ಮೈ ಮೇಲೆ ದೆವ್ವ ಬರುತ್ತಂತೆ. 2ರಲ್ಲಿ 1 ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅಲ್ಲ, ಅವ್ನ ಮೈ ಮೇಲೆ ಬರೋ ದೆವ್ವ ಏನು ದಿನಾಲು ಬರುತ್ತಂತೋ, ಅಥವಾ ವಾರಕ್ಕೆ 1 ಸಲ ಬರುತ್ತಂತೋ, ಅಥವಾ ಈ ವಿಸಿಟಿಂಗ್ ಪ್ರೊಫೆಸರ್ಗಳ ಥರ ತಿಂಗಳಿಗೆ 1 ಸಲ ಬರುತ್ತಂತ? ಕೇಳಿ ಕೇಳಿ ಅದ್ ದೆವ್ವ, ಅದಕ್ಕೆ ಟೈಮು ದಿನ ಎಲ್ಲ ಹೇಗ್ ಗೊತ್ತಾಗುತ್ತೆ? ಯಾವ ದೆವ್ವ ಆದ್ರೆ ನಮಗೇನಂತ ಬಿಡ ಯಜಮಾನ್ರೆ, ಅವನ ಮೇಲೆ ಬರೋದು ಹೆಣ್ ದೆವ್ವನೋ ಗಂಡ್ ದೆವ್ವನೋ ಅಂತ ತಿಳ್ಕೊಂಡ್ರೆ ನಮ್ಗೆ ಅನುಕೂಲ. ನಡೀರಿ ವಿಚಾರಿಸಿ, ನೀವೇನು ಹೆದರ್ಕೋಬೇಡಿ, ನಾನ್ ನಿಮ್ ಜೊತೆಗೆ ಇರ್ತೀನಿ. ಏನು ನೈಟ್ ವಾಚ್ಮ್ಯಾನ್ ಅನಿಲ್ ಕುಂಬ್ಳೆ. ಏನು ಚಲ್ವಾ, ಚೆನ್ನಾಗಿದೀಯನಾ? ಚಂದಾಗಿದ್ದೀನಿ. ಏನಾಗ್ತಿದ್ಯೋ? ಏನೋ ಆಗ್ತಿಲ್ಲ. ಮತ್ತೆ ಮುಖದ ಮೇಲೆ ಭಯ ಕಾಣಿಸ್ತಾ ಇದೆ. ಚೆಲ್ವಿ ಬರ್ತಾಳೆ. ಎಲ್ಲಿಂದ ಬರ್ತಾಳೆ? ಯಾವಾಗ ಬರ್ತಾಳೆ? ಸ್ಮಶಾನದಿಂದ ಬರ್ತಾಳೆ. ಕೂ ಅಂತ ಕೂಗ್ತಾಳೆ. ಏನಂತೆ ಅವ್ನ ಕತೆ? ಅಯ್ಯೋ ಮೇಡಮ್ ಅವರೇ, ಇವನು ಖಾತೆ ಬದುಕು ಚಟಕ ಬಂಡಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಇವನು ಸರಿ ಹೋಗ್ಬೇಕು ಅಂದ್ರೆ ಆ ಚೆಲ್ವಿನ ಕರ್ಸ್ಬೇಕು, ಇಲ್ಲ ಮಾಳ್ವಿಕಾ ಮೇಡಮ್ಗೆ ಹೇಳಿ ಕಳಿಸಿ ಸರಿ ಮಾಡ್ಬೇಕು. ಅಯ್ಯೋ, ಅದೇನಂತ ಸರಿಯಾಗಿ ಹೇಳ್ರಿ. ಮೇಡಮ್ ಅವರೇ, ಇವನ್ ಮೈ ಮೇಲೆ ದೆವ್ವ ಬರುತ್ತಂತೆ. ಆ ದೆವ್ವ ಬಂದು ನಿಮಗೆ ಹಲೋ ಅಂತ ಹೇಳುತ್ತಂತೆ. ಅಯ್ಯೋ, ಅವ್ರ ಮೇಲೆ ದೇವ ಬಂದ್ರೆ ನನ್ಗೆ ಯಾಕೆ ಹಲೋ ಅನ್ಬೇಕು? ಎಷ್ಟೇ ಆಗ್ಲಿ ಸ್ವಜಾತಿ ಪ್ರೇಮ. ರೀ, ಜಾಜಿ ಅವ್ರೆ, ನೀವೇನು ಯೋಚನೆ ಮಾಡ್ಬಿಡಿ. ಇವತ್ತು ಆ ದೆವ್ವ ಈ ಮನೆ ಕಡೆಗೆ ಬರೋದಿಲ್ಲ. ಇವ್ನ ಇಲ್ಲಿ ಕರ್ಕೊಂಡ್ಬಂದ್ ಕೂಡ್ಸಿರೋದೆ ಆ ದೆವ್ವಕ್ಕೆ ಅಡ್ರೆಸ್ ಮಿಸ್ ಆಗ್ಲಿ ಅಂತ. ದೆವ್ವಕ್ಕೆ ಎಲ್ಲ ಗೊತ್ತಾಗತ್ತೆ ಅಲ್ವಾ? ಅದ್ಕೆ ನೀ ಸುಮ್ನೆ ಇರೋ. ಏ ಚೆಲ್ವಾ, ಏನೋ ನಿನ್ ಕತೆ? ನನ್ನ ಹೆಸರು ಚೆಲ್ವಾ, ಅವಳ ಹೆಸರು ಚೆಲ್ವಿ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ. ಅವಳು ತುಂಬಾ ಸುಂದರವಾಗಿದ್ಲು. ಹುಣ್ಣಿಮೆಗೆ ಅಲಂಕಾರ ಮಾಡ್ದಾಗಿದ್ಲಾ? ಹೌದು. ಚೆಲುವಿದು ಬಳ್ಕೋ ಸೊಂಟನ? ಹೌದು. ಅವಳ ಜೊತೆ ನೀನು ಮಸಾಲೆ ದೋಸೆ ತಿಂತಾ ಇದ್ಯಾ? ಹೌದು. ಅಲ್ಲೇ ನೀವಿಬ್ರು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ರಿ, ಅವನ ಕತೆ ಹೇಳ್ತಾ ಇದ್ದಾನೆ, ನೀನ್ ಹೇಳಿ. ಇದ್ದಕ್ಕಿದ್ದಂಗೆ ಒಬ್ಬ ಬಂದು ಕಾಲು ಕೈ ಮುರಿದು ಬಿಡ್ತೀನಿ. ಚಲ್ವಾ, ನನ್ನ ಕೈ ಕಾಲು ಮುರಿಯೋದಕ್ಕೆ ನಾನೇನೋ ಮಾಡಿದ್ದೆ? ತಲೆ ಕತ್ತಿಸ್ ಕೈ ಕೊಟ್ಬಿಡ್ತೀನಿ. ಮಗಳನ್ನ ಬಿಟ್ಬಿಡು ಅಂದ. ನಿನ್ ಜಾತಿ ಬೇರೆ, ಇವ್ರ ಜಾತಿ ಬೇರೆ. ಆಮೇಲೆ ನಾನು ಹಿಂಗೆ ಅಯ್ಯೋ ಅಮ್ಮ ಅಂತ ಕೆಳಗ್ ಬಿದ್ದೆ. ಅವತ್ ರಾತ್ರಿ ಚೆಲ್ವಿ ಹುಣಸೆ ಮರಕ್ ನೇಣ ಹಾಕೊಂಡು ಸೊತ್ತೋಗ್ಬಿಟ್ಲು. ನಾನ್ ಚೆಲ್ವಿನ್ ಮದ್ವೆ ಆಗಿದ್ರೆ ಅವಳು ದೆವ್ವ ಆಗ್ತಿದ್ಲಾ? ಇಲ್ಲ ಬಿಡಪ್ಪ.
ಅದಕ್ಕೆ ಈಗ ಅವಳನ್ನ ಕರ್ಕೊಂಡು ಹೋಗಕ್ಕೆ ದೆವ್ವಾಗಿ ಬರ್ತಾಳೆ, ನನ್ನನ್ನು ಕಾಡಿಸ್ತಾಳೆ. ಗೊತ್ತು, ನನಗೆ ತುಂಬಾ ಭಯ ಆಗ್ತಾ ಇದೆ, ನಾನು ಹೋಗ್ತೀನಿ. ಪೂರ್ತಿ ಕತೆ ಕೇಳದೆ ಹೋದ್ರೆ ಚೆಲ್ವಿ ಬಂದು ಅಟಕಾಯಿಸ್ಕೊಂಡ್ಬಿಡ್ತಾಳೆ. ಇನ್ನು ಏನಣ್ಣ ಇದೆ ನಿನ್ನ ಕತೆ ಬಾಕಿ? ಚೆಲ್ವಿ ಬರ್ತಾಳೆ, ಎಲ್ಲ ಕಡೆ ಕಾಣಿಸ್ಕೊತಾಳೆ. ಕಿಟಕಿಲ ಅವಳೆ, ಅವಳೆ ಗಾಡಿಲ ಅವಳೆ, ಅವಳೆ ನೋಡು. ಚೆಲ್ವಿ 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 ಅಲ್ಲೇ ಚೆಲ್ವಿ ಬರ್ಬೇಡ, ಅಲ್ಲೇರು ಸಾಕು ನೀನ್ ಡ್ಯಾನ್ಸು. ಹೋಗು ಹೋಗು, ಬರಲ್ಲ ಹೋಗು ಹೋಗು ಚೆಲ್ವಿ, ಅದನ್ನು ಕೊಟ್ಟಾಗು, ಹೋಗು ಹೋಗು ಹೋಗು. ಏನಾಯ್ತು? ದೆವ್ವ ಬಿಟ್ಟೋಯ್ತು. ನಿಮ್ಮಿಬ್ರಿಗೂ ಇವತ್ತು ರಾತ್ರಿ ಒಂದು ಮಹತ್ತರವಾದ ಕೆಲಸ ವಹಿಸ್ತೀನಿ. ನೀವಿಬ್ರು ಆ ಚೆಲುವಿನ ಅಕ್ಕಪಕ್ಕನೇ ಮಲ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವನು ಮಧ್ಯರಾತ್ರಿ ಎದ್ದು ಸ್ಮಶಾನದ ಕಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಹೋದ್ರೆ ಹೋದ ಪೀಡೆ ತೊಲಗ್ತು ಅಂತ ಸುಮ್ಮನೆ ಇರೋಣ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ. ಆಮೇಲೆ ಅವರಪ್ಪ ದಾಳಪ್ಪ ಸುಮ್ಮನೆ ಬಿಡ್ತಾನೆ, ನಾನು ಎಲ್ರಿಗೂ ಗಾಳ ಹಾಕಿ ಬೆಂಡೆತ್ತು ಬ್ರೇಕ್ ಹಾಕ್ಬಿಡ್ತಾನೆ. ಸುಮ್ಮನೆ ಕಾವಲ್ ಕಾಯಕ್ಕಾಗಲ್ವೇ? ನಿನ್ನ ಹಣೆ ಬರ ಗೊತ್ತು ಕಣ ನನಗೆ. ಬಾವ, ನಮ್ಗೆ 100 ರೂಪಾಯಿ ಸಾಕು. ತುಂಬಾ ಥ್ಯಾಂಕ್ಸ್ ಕಣ. ಅಂತೂ 100 ರೂಪಾಯಿ ಉಳಿಸ್ಬಿಟ್ರು. ಏನ್ ನೋಡ್ತಾ ಇದೀಯೋ? ದೆವ್ವ ಬಂದಿದ್ಯೋ ಇಲ್ವಾ ನೋಡ್ತಾ ಇದ್ದೀನೋ. ದೆವ್ವ ಬಂದ್ರೆ ಗಲ್ ಗಲ್ ಅಂತ ಗೆಜ್ಜೆ ಶಬ್ದ ಕೇಳಿಸುತ್ತೆ. ದೆವ್ವ ಗೆಜ್ಜೆ ಯಾರೋ ಕೊಡಿಸ್ತಾರೆ? ಅದು ಅಂಗಡಿಯಿಂದ ಅಭ್ಯಾಸ ಮಾಡ್ಬಿಟ್ಟಿರತ್ತೆ. ಇವ್ರ ಹಳ್ಳಿಯಿಂದ ನಮ್ಮನೆಗೆ ತಂದಿಟ್ಕೊಂಡಿರೋದು ಆ ದೆವ್ವಕ್ಕೆ ಯಾರೋ ಗೊತ್ತಾಗುತ್ತಾ? ದೆವ್ವಕ್ಕೆ ಎಲ್ಲ ಗೊತ್ತಾಗತ್ತೆ. ಅದು ಎಷ್ಟು ಕೆರೆ ನೀರು ಕುಡ್ದಿರಲ್ಲ ಹೇಳು, ಹಾಗೆ ವಾಸನೆ ಹಿಡ್ಕೊಂಡು ಬಂದ್ಬಿಡತ್ತೆ. ಚೆಲ್ವಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ನನ್ ಕರೆದಾಗೆ ಬಂದ್ಬಿಟ್ಟಿದ್ರೆ ನಾ ಇಬ್ರು ಓಡಂಗ್ ಮದುವೆ ಆಗ್ಬಿಡ್ಬೋದಾಗಿತ್ತ. ನೀನೇ ನಾಳ ಕಚ್ಚತ್ತೆ. ಬಾ ಚೆಲ್ವಾ, ಬಾ, ಇನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬಾರೋ. ಬರಕಿಲ್ಲ, ಹೋಗೋ. ಬಾರ ಸನಿಹಕ್ಕೆ ಬಾರ. ನೀನ್ ಬಂದಾಗಲ್ಲ ಹಿಂಗ್ ಡಾನ್ಸ್ ಆಡಿದ್ರೆ ಹಂಗೆ. ನನ್ ಬರಕಿಲ್ಲ, ಹೋಗು. ಬರಲ್ಲ ಅಂದ್ರೆ ನಾನು ಬಿಡ್ತೀನಾ? ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ಬಾರ. ನೀನು ಊರಲ್ಲಿರೋ ಯಾರ್ಯಾರ ಮೈ ಮೇಲೆ ಬಂದ್ರಿ ಹಂಗೆ? ನನಗೆ ಗೊತ್ತು ನೀನ್ ಯಾರ ಮೈ ಮೇಲೆ ಬಂದಿದೆ ಅಂತ. ತಡೀನ್ ಮೈ ಮೇಲೆ ತಾನೆ. ಚೆಲ್ವಿ, ಈಗ ಪಾಂಡುರಂಗನ್ ಮೈ ಮೇಲೆ ಬಂದಿದ್ಯಾ? ಬಿಡಿಸ್ತೀನಿ ತಾಡು ನಿನ್ನ. ಹೊಡಿತಾ ಇದ್ಯಾ? ನಾನು ಹೊಡಿತಾ ಇರೋದು ನಿನ್ ಗಂಡಂಗಲ್ಲ, ನನ್ ಚೆಲ್ವಿಗೆ. ಚೆಲ್ವಿ, ನಾನ್ ಯಾವ ದೇವ ಬುತ್ತಿಗೆ ಹೆದರೋದಿಲ್ಲ. ಮಂತ್ರ ಅದನ್ನ ಕರ್ಸಿ ಬೇವಿನ ಸೊಪ್ಪು ತಗೊಂಡು ನಿನ್ 4 ಬಾರಿಸಿದ್ರೆ ನಿನ್ ಮೈ ಮೇಲಿರೋ ದೇವ ಬಿಡುತ್ತೆ. ಪಾಪ ಯಾಕಮ್ಮ ಹೊಡಿತೀಯ? ಅವ್ನ್ ಮೈ ಮೇಲೆ ಬಂದಿರೋದು ದೆವ್ವ ಅಂತ ನಿನಗ್ ಗೊತ್ತಿಲ್ವಾ? ಅಯ್ಯೋ, ಏನ್ ದೆವ್ವದ ವಂಶನ ನಿಮ್ದು. ನಡ್ರಿ, ಸುಮ್ನೆ ಏನ್ ನೋಡ್ತಾ ನಿಂತಿದ್ದೀರಾ? ನಡ್ರಿ. ಜಾಜಿ ಅವ್ರೆ, ನೀವ್ ಆ ಚೆಲ್ವಿಗೆ ಯಾಕೆ ಭಯಕ್ಕೆ ಹೋದ್ರೆ? ಮೊದ್ಲೇ ಅವಳು ದೆವ್ವ ಆಗಿದ್ದಾಳ. ಆದ್ರೇನಂತೆ? ಏನ್ ಜಾಜಿ ಅವ್ರೆ ಹೀಗಂದ್ಬಿಟ್ರಿ? ಇವತ್ ರಾತ್ರಿ ಚೆಲ್ವಿ ದೆವ್ವ ಬಂದು ನಿಮ್ ರಕ್ತನ ಗಟ ಗಟ ಅಂತ ಕುಡ್ದು ಬಿಡತ್ತೆ. ಜಾಜಿ ಅವ್ರ ಮೈಯಲ್ಲಿ ಎಷ್ಟು ರಕ್ತ ಇರ್ಬೋದು? ಒಂದ್ 500-600 ಲೀಟರ್ ರಕ್ತ ಇರ್ಬೋದ? ಹಾಗಿದ್ರೆ ಆ ದೆವ್ವ ಹೊಸ ವರ್ಷ ಇಲ್ಲೇ ಆಚರಿಸ್ಕೊಂಡ್ಬಿಡತ್ತೆ. ಇನ್ನೇನು ಮತ್ತೆ, ಒಂದ್ ಇಡೀ ಬ್ಯಾರೆಲ್ ರಕ್ತ ಒಂದೇ ಕಡೆ ಸಿಗ್ತಾ ಇದೆಯಲ್ಲ. ರಕ್ತನ ಹೇಗ್ ಕುಡಿಯತ್ತೆ ಗೊತ್ತಾ? ಜಾಜಿ ಅವ್ರ ತಲೆನ ಎಳ್ನೀರ್ ತರ ಕೊಚ್ಚಿ ಒಂದು ಸ್ಟ್ರಾ ಹಾಕಿ ಗಡ್ಡ 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 ಅಂತ ಕುಡ್ಬಿಡುತ್ತೆ. ಅಯ್ಯೋ, ಹಾಗಲ್ಲ ಕಣೋ, ನಾನ್ ಡ್ರಾಕುಲಾ ಫಿಲ್ಮ್ಗಳಲ್ಲಿ ನೋಡಿದೀನಿ. ಹಾಗೆ ಕತ್ತಗ್ ಬಾಯಿ ಹಾಕ್ಬಿಟ್ಟು ಅಂತ ರಕ್ತನ ಹೀರ್ಕೊಂಡ್ಬಿಡತ್ತೆ. ಆಗ ಆ ದೆವ್ವ ಜಾಜಿ ಸೈಜ್ ಆಗತ್ತೆ. ಜಾಜಿ ಅವರು ಸ್ಕೆಲಿಟನ್ ಆಗ್ಬಿಡ್ತಾರೆ. ಹಾಗಾದ್ರೂ ಜಾಜಿ ಅವರು ಸಣ್ಣ ಆಗಿ ಪಾಂಡ್ರಂಗನ್ ಖುಷಿ ಆಗತ್ ಬಿಡ. ಸುಮ್ನಿರೋ, ಇದಕ್ಕೇನಾದ್ರೂ ಮಾಡ್ರೋ ಪ್ಲೀಸ್. ನಾವು ಕಾಟನ್ ಪೇಟೆಗೆ ಹೋಗಿ ತಾಯ್ತ ನಿಮ್ಗೋಸ್ಕರ ತಂದ್ಬಿಡೋದಾ? ಮೊದ್ಲ ಕೆಲ್ಸ ಮಾಡ್ರೋ. ಜಾಜಿ ಅವ್ರಿಗೆ ಸಣ್ಣ ತಾಯ್ತ ಆಗಲ್ಲ, ದೊಡ್ಡ ತಾಯ್ತ ಬೇಕು. ಯಾಕೋ? ಅವ್ರ ಹೊಟ್ಟೆ ದೊಡ್ಡದಿದ್ಯಲ್ಲ. ನೋಡು, 2 ತಾಯ್ತ ತಗೊಂಡ್ಬಂದ್ಬಿಡಿ, ತಗೊಳ್ಳಿ. ಇದು ತಾಯ್ತಕ್ಕಾಯ್ತು, ಮಸಾಲೆ ದೋಸೆಗೆ ಓ, ತಗೊಳ್ಳೋ. ಇದು ಮಸಾಲೆ ದೋಸೆಗಾಯ್ತು, ಬಾದಾಮಿ ಹಾಲ್ಗೆ. ಹಾಗಿದ್ರೆ ಆ ದೆವ್ವ ದಿನಾ ಇಲ್ಲಿಗೆ ಬರ್ಲಿ. ಯಾರು ನನ್ ತಾಯ್ತ ಕಿತ್ಕೊಂಡವ್ರು ಯಾರು? ನಾನೇ. ನನ್ನೇ ಬೈದ್ಯಾ ನೀನು? ಬೈತೀನಿ, ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ?
ನಿನ್ನ ಹೇಳ್ಕೊಂಡು ಹೋಗ್ತೀನಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನನ್ನ ಕಾಲಿಗೆ ಬೀಳೆ. ನಿನ್ ಕಾಲಿಗೆ ನಾನಕ್ಕೆ ಬಿಡ್ಲಿ ರೀ ರೀ ಅಯ್ಯೋ ರೀ ನಿನ್ ಗಂಡನ್ನ ನಾನೇ ತಗೊಂಡು ಹೋಗಿ ಆಚೆ ಮಲಗಿಸಿದ್ದೀನಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳೆ. ಹೇಳ್ತೀನಿ ಮಾಡ್ತೀನಿರು ನಿನ್ಗೆ. ಮಾಡ್ಕೊಳ್ಳಿ. ಎಲ್ಲಿ ಹೇಳೋ ಯಾರು? ಚೆಲ್ವಿ. ಮೇಡಮ್ ಅವರೇ, ನೀವು ಕನ್ಸಲ್ ಕಂಡಿರೋ ಚೆಲುವಿನೇ ನೆಪ ಮಾಡ್ಕೊಂಡು ನನ್ನ ಹೊಟ್ಟೆ ಮೇಲೆ ಪಟ ಪಟ ಅಂತ ಹೊಡಿತೀರಲ್ಲ ರೇ. ನಮ್ ತಾಯ್ತ ಕಿತ್ಕೊಂಡು ಹೋಗ್ತಾಳಲ್ಲ, ನಾನು ಸುಮ್ಮನೆ ಬಿಡ್ತೀನಾ? ಮೇಡಮ್ ಅವರೇ ನೋಡಿ, ನಿಮ್ ತಾತ ಕೈಲೇ ಇಲ್ಲೇ ಇದೆ. ಇಲ್ಲೇ ಇದ್ಯಾ? ಮತ್ತೆ ನನ್ ಗಂಡನ ಹೊರಗಡೆ ಮಲಗಿಸ್ತೀನಿ ಅಂತ ಹೇಳಿದವಳು. ಅಯ್ಯೋ ಗುಂಡ್ಕಲ್ ತರ ಇಲ್ಲೇ ಕೂತಿದ್ದೀನಲ್ಲ. ಅಯ್ಯೋ ಹೌದಲ್ವೇನ್ರಿ? ರೀ ಈ ತಾಯ್ತ ಕಟ್ಕೊಂಡ್ರೆ ಆ ಭೂತದಿಂದ ನನ್ಗೇನು ಕಾಟ ಆಗೋದಿಲ್ಲ ಅಲ್ವಾ? ಏನು ಆಗಲ್ಲ ಮೇಡಮ್ ಅವರೇ, ನೀವು ಆ ಚೆಲುವಿನ ಕತೆ ಕೇಳಿ ಭೂತ ಪ್ರೇತ ಅಂತ ತಲೆನಲ್ಲಿ ಹುಳ ಬಿಟ್ಕೊಂಡಿದ್ರೆ ಅಷ್ಟೇನೆ. ಹೌದು ರೀ, ಭಯಕ್ಕೆ ಯಾಕೋ ನನ್ ಸರಿಯಾಗಿ ನಿದ್ದೆನೂ ಬರ್ತಿಲ್ಲ. ರೀ ಪ್ಲೀಸ್ ನನ್ ಕೈನ ಭದ್ರವಾಗಿ ಹಿಡ್ಕೊಂಡು ಮಲ್ಕೊಳ್ರಿ. ಮೇಡಮ್ ಅವರ ಹಿಂಗ್ ಮಾಡೋದ್ರಿಂದ ಮುಂದೆ ತುಂಬಾ ಅಪಾಯ ಇದೆ. ಆ ಚೆಲುವಿ ಹೇಳಿ ಕೇಳಿ ಹೆಣ್ಣು ಭೂತ ನಮ್ಮಿಬ್ರು ಮಧ್ಯೆ ಇರೋ ಸಲಿಗೆ ಏನಾದ್ರೂ ನೋಡ್ಬಿಡ್ತು ಅಂದ್ರೆ ನಿಮ್ಮ ಕತ್ತಿಗೆ ಹಂಗೆ ಬಾಯಿ ಹಾಕಿ ರಕ್ತನ ಗಳಗಳಗಳ ಅಂತ ಕುಡಿದು ಬಿಡುತ್ತೆ. ರೀ ನಾವಿಬ್ರು ಗಂಡ ಹೆಣ್ತೀರಿ. ಆ ಭೂತಕ್ಕೆ ನಮ್ಮ ತರ ಜೋಡಿ ನೋಡಿ ಅಭ್ಯಾಸ ಇರಲ್ಲ, ನಿಮ್ಮನ್ನ ಅತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ. ಏನಪ್ಪ ಇವಳು ಹಳೆಯನ್ ಜೊತೆ ಕೈ ಹಿಡ್ಕೊಂಡ್ ಮಲಗ್ಬಿಟ್ಟವಳೆ ಅಂತ ಸಿಟ್ಟಿಗೆದ್ದು ಹಂಗಂಗೆ ಕೈ ಕಡ್ಕೊಂಡ್ ತಿಂದ್ಬಿಟ್ರೆ. ರೀ ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ಬಿಡ್ತೀನಿ, ಆಗ ಆ ದೆವ್ವಕ್ಕೆ ನಮ್ಮಿಬ್ರು ನಡುವೆ ಇರೋ ವಯಸ್ಸಿನ ಅಂತರ ಗೊತ್ತಾಗೋದಿಲ್ಲ. ಮೇಡಮ್ ಅವರೇ, ತಲೆಗೆ ಬಿಳಿ ಬಣ್ಣ ಹಚ್ಚಿದ ಮಾತ್ರಕ್ಕೆ ಡೇಟ್ ಆಫ್ ಬರ್ತ್ ಅಳ್ಸಕ್ಕಾಗತ್ತೆ ಅಂದ್ರಿ? ನೋಡಿ, ಯಾವುದೇ ಕಾರಣಕ್ಕೂ ಸಲಿಗೆ ತಗೋಬೇಡಿ, ಕೈಗಳು ಆದಷ್ಟು ದೂರ ಇರ್ಲಿ. ಮೇಡಮ್ ಅವರೇ, ಏನೋ ಸದ್ದು ಬರ್ತಾ ಇದೆ ಅಲ್ವಾ? ಜನ್ 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 ಅಂತ ಇದ್ದೀರಿ. ನೋಡಿ 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 ನೋಡಿ, ದೆವ್ವದ ವಾಸನೆ ಬರ್ತಾ ಇದೆ, ಬಂತು ಅಲ್ವಾ? ಚೆಲುವಿ 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 ಬಂದು. ಮೇಡಮ್ ಅವರೇ, ಯಾಕಣ್ಣ ಕೆಚ್ಕೊಂಡೆ? ದೊಣ್ಣೆ ತಗೊಂಡು ಅದಕ್ಕೆ ತಲೆ ಹೊಡೆದ್ಬಿಟ್ಯಾ? ನಾನು ಯಾಕೆ ಹೊಡಿಲಿ? ಅದೇನೋ ಚೆಲ್ವಿ 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 ಅಂದ್ರು, ಮೂರ್ಛೆ ಬಂದು ದಬಾರ ಅಂತ ಬಿದ್ದುಬಿಟ್ರು. ಹಾಗಿದ್ರೆ ಇದು ಗ್ಯಾರಂಟಿ ದೇವದ ಕಾಟನೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬೇಕು. ಇರಿ, ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಅದಕ್ಕೆ ಯಾಕೆ ಒಂದ್ ಕಾಲ್ ವೇಸ್ಟ್ ಮಾಡ್ತೀಯಾ? ಟೆರಸ್ ಮೇಲೆ ಹತ್ತು ನಿಂತ್ಕೊಂಡು 108 ಅವರ ವ್ಯಾನ್ ತಗೊಂಡ್ಬಿಡ್ತಾರೆ. ಬಿಟ್ಲ ಏನ್ರ ಬಗ್ಗೆ ಯೋಚನೆ ಮಾಡ್ತಿದನು? ಇನ್ನೇನು ಚೆಲುವಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ, ಜಾಜಿಯವ್ರ ಬಗ್ಗೆ. ಎಲ್ಲಿ ಜಾಜಿ ಅವರಪ್ಪ ಆಸ್ಪತ್ರೆಗೆ ಸೇರ್ಸ್ ಬಂತಾಯ್ತಲ್ಲ. ಅಂತೂ ನನ್ ಚೆಲ್ವಿ ಸೇಟ್ ತೀರ್ಸ್ಕೊಬಿಟ್ಲು. ಚೆಲ್ವಿನ ಜಾಜಿಯವರು ಬೈಬಾರ್ದಾಗಿತ್ತು. ನಮ್ಮ ಹಳ್ಳಿ ಪೋಸ್ಟ್ ಮಾಸ್ಟರ್ ಚೆಲ್ವಿನ ದೆವ್ವದ ಮುಂಡೆದೆ ಅಂತ ಬೈದ್ರು. ಆಮೇಲೆ ಏನಾಯ್ತು? ಪೋಸ್ಟ್ ಮಾಸ್ಟರ್ಗೆ ಸೀಲ್ ಒತ್ತಿ ಒತ್ತಿ ಚೆಲ್ವಿ ಕೊಂದೇ ಬಿಟ್ಲು. ಬೆಳಿಗ್ಗೆ ಎದ್ದು ನೋಡ್ತೀವಿ, ಪೋಸ್ಟ್ ಮಾಸ್ಟರ್ ಯಾಣ ಮೈ ತುಂಬಾ ಸೀಲ್ಗಳೇ, ಬಾಯಲ್ಲಿ ರಕ್ತ ಜಿನುಕ್ತಿತ್ತು. ಇನ್ನೊಬ್ಬೊಬ್ಬೊಬ್ರು, ನೆನ್ನೆ ಜಾಜಿ, ಇವತ್ ನೀನು, ನಾಳೆ ಇವನು. ಈಗ ಚೆಲ್ವಿಗ್ ಸಮಾಧಾನ ಮಾಡೋದು ಹೇಗೋ? ಅವಳು ಸಮಾಧಾನ ಆಗಲ್ಲ. ನಾನು ಅವಳನ್ನ ಮದ್ವೆ ಆದ್ರೆ ಮಾತ್ರ ಸಮಾಧಾನ ಆಯ್ತಾಳೆ. ಮತ್ ಬೇಗ ಮದುವೆ ಆಗ್ಬಿಡು. ಆದ್ರೆ ಅವಳು ದೆವ್ವ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಮ್ ಪಾಂಡ್ರಂಗ ಮದುವೆ ಆಗಿರೋದು ದೆವ್ವನೇ. ಏನಪ್ಪಾ ಇಲ್ಲಿ ಮಲ್ಕೊಳ್ತೀರಾ? ರೂಮಲ್ಲಿ ಮಲ್ಕೊಳಲ್ವಾ? ರೂಮಲ್ಲಿ ಮಲಗಿದ್ರೆ ದೆವ್ವ ಸುಲಭವಾಗಿ ಬಂದ್ಬಿಡತ್ತಂತೆ. ಹಾಲಲ್ಲಿ ಮಲಗಿದ್ರೆ ದೆವ್ವ ಬರಲ್ಲ ಅಂತ ಪದ್ದು ಹೇಳ್ದ. ಹಾಗಾದ್ರೆ ನನ್ ರೂಮಲ್ಲಿ ಒಬ್ಳೆ ಮಲ್ಕೋಬೇಕಾ? ಆ ಹಾಳ್ ದೆವ್ವ ನನ್ ರೂಮಿಗೆ ಬಂದ್ಬಿಟ್ರೆ ನಾನು ಏನಪ್ಪಾ ಮಾಡ್ಲಿ? ದೆವ್ವಕ್ಕೆ ಹಾಗೆಲ್ಲ ಬೈಬೇಡಪ್ಪಲ್ಲು. ಏನಪ್ಪಾ ಆಗುತ್ತೆ? ಆ ದೆವ್ವ ನನ್ ಕೈಗೆ ಸಿಕ್ಲಿ, ಅದ್ರ ತಲೆ ಮೇಲೆ ಮೆಣಸಾರ್ದು ಬಿಡ್ತೀನಿ. ದೆವ್ವಕ್ಕೆ ಸಿಟ್ಟು ಬಂದ್ರೆ ತಲೆ ಮೇಲಿರೋ 2 ಜುಟ್ಟನ ಎಗರಿಸ್ಬಿಡತ್ತೆ. ಮತ್ತೆ ನನ್ ರೂಮಲ್ಲಿ ಒಬ್ಳೆ ಹೇಗಪ್ಪ ಮಲಗ್ಲಿ? ಸರಿ, ನಾನು ಅಮ್ಮನ ಜೊತೆ ಮಲಗ್ತೀನಿ. ಕರೆಕ್ಟ್ ಪಲ್ಲು, ವಯಸ್ಸಾದವ್ರ ಹತ್ರ ದೆವ್ವ ಬರಲ್ವಂತೆ. ನಿಮ್ಗೆ ಹೇಗಪ್ಪ ಗೊತ್ತು? ವಯಸ್ಸಾದವ್ರ ರಕ್ತ ಫ್ರೆಶ್ ಆಗಿರಲ್ಲ, ಅದಕ್ಕೆ. ಹೌದಾ? ಸರಿ, ನಾನು ಅಮ್ಮನ ಹತ್ರನೇ ಮಲ್ಕೋತೀನಿ. ಎಲ್ರ ದೆವ್ವ? ಏನಾಯ್ತಾ? ಏನಾಯ್ತಲ್ಲ? ಬಾವ
ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು, ಈ ಚೆಲುವ ಚೆನ್ನಿಗರಾಯನ ಮನೆ ಬಿಟ್ಟು ಓಡಿಸ್ತಿರೋ, ಇಲ್ಲ ಪಲ್ಲು ಭಾಗ ಕೊಡ್ತಿರೋ. ದೆವ್ವಗಳಿರೋ ಮನೇಲಿ ಸಂಸಾರ ಮಾಡಕ್ ಆಗಲ್ಲ. ವಿಟ್ಲ, ನಾನೊಬ್ಬನೇ ಬಿಟ್ಟು ಹೋಗ್ಬೇಡ್ವೋ. ಈ ಮನೇಲಿ ನಾನು ಒಬ್ಬನೇ ಇದ್ರೆ ದೆವ್ವಕ್ಕೆ ಫುಲ್ ಮೀಲ್ಸ್ ಆಗ್ಬಿಡ್ತೀನೋ. ಫುಲ್ ಮಿಲ್ಸು ಹಾಫ್ ಮಿಲ್ಸು ಯಾಕ್ರ ಹೆದರ್ಕೋತೀರಾ? ಅಣ್ಣ ಇಲ್ವೇನ್ರ? ಧೈರ್ಯವಾಗಿ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಲೇ ಚಲ್ವಾ, ಯಾಕೋ ನಿನ್ ಕಾಟ ಜಾಸ್ತಿ ಆಯ್ತು ಕಣ. ಯಾಕೋ ಸುಮ್ನೆ ಎಲ್ರಿಗೂ ತೊಂದರೆ ಕೊಡ್ತೀಯಾ? ನನ್ ಬಿಟ್ಟು ಯಾರಿಗೂ ತೊಂದರೆ ಕೊಡ್ಬೇಡ ಅಂತ ಚೆಲುವಿಗೆ ಹೇಳ್ತೀನಿ, ಅದ್ರೊಳಗೆ ಕೇಳೋದೇ ಇಲ್ಲ. ಲೇ, ಈ ದೆವ್ವದ ಕಥೆಗಳೆಲ್ಲ ಚಂದಮಾಮ ಪುಸ್ತಕದಲ್ಲಿ ಓದೋದಕ್ಕೆ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲೂ ದೆವ್ವ ಭೂತ ಅಂದ್ಬಿಟ್ರೆ ಮೆಜೆಸ್ಟಿಕ್ ನಲ್ಲಿ ನಡ್ಕೊಂಡು ಹೋಗೋರು ಕೂಡ ಮಕ್ ಮುಗ್ದು ಬಿಡ್ತಾರೆ ಅಷ್ಟೇ. ಮೊನ್ನೆ ನೀವು ದೆವ್ವ ಅಂತ ಹೆದರ್ಕೋತಾ ಇದ್ರಿ. ಲೇ, ಅದು ನಿಮ್ಮನ್ನೆಲ್ಲ ಹೆದರ್ಸ್ಬೇಕು ಅಂತ ನಾನು ಹೆದರ್ಕೊಂಡು ಒಂಥರ ನಾಟಕ ಮಾಡ್ದೆ ಕಣ. ಹಾಗಾದ್ರೆ ಜಾಜಿ ಯಾಕೆ ಆಸ್ಪತ್ರೆಗೆ ಸೇರ್ಕೊಂಡ್ರು? ಏಯ್, ಅವ್ರಿಗೇನೋ ಭ್ರಾಂತು ಭ್ರಮೆ ಕಣ. ಬಿದ್ರು ಆಸ್ಪತ್ರೆಗೆ ಸೇರ್ಕೊಂಡ್ರು. ಏನೀಗ? ಏನು ಇಲ್ಲ, ಚೆಲ್ವಿನೇ ಜಾಜಿ ಅವ್ರನ್ನ ಕೆಡಬಿದ್ದು. ನೋಡ್ತಾ ಇರ್ರಿ, ಚೆಲ್ವಿ ಯಾರನ್ನೂ ಬಿಡಲ್ಲ. ಚಲುವಿ ಹೆಂಗಿದ್ಲಪ್ಪ ನೋಡಕ್ಕೆ? ಸುಂದರವಾಗಿದ್ಲು ಅಂತ ಹೇಳಿಲ್ವನ? ಡೇಟು ಚಂಪನ್ ತರನೇ ಇದ್ಲು. ಇದೇ ಮುಖ, ಇದೇ ಕಣ್ಣು, ಇದೇ ನಗು, ಇದೇ ಹೈಟು, ಇದೇ ವೆಯ್ಟು. ಬಿಳಿ ಸೀರೆ ಒಂದು ಉಡಿಸ್ಬಿಟ್ರೆ ಇವಳೇ ನನ್ ಚೆಲ್ವಿ. ಹೇಳಿ ಮಣ್ಣು ಕೆಂಪು ಮಣ್ಣು, ಇವತ್ತು ರಾತ್ರಿ ಇವನು ಎಲ್ಲೂ ಕದಲ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಬಾವ, ದೆವ್ವ ಬಂದು ನಮ್ಮನ್ನ ಹಿಡ್ಕೊಂಡ್ಬಿಟ್ರೆ? ಲೇ, ದೆವ್ವಕ್ಕೆ ಬೇಕಾಗಿರೋದು ಇವನು. ಹಿಡ್ಕೊಂಡು ಹೋಗೋದಾದ್ರೆ ಇವನು ಹಿಡ್ಕೊಂಡು ಹೋಗುತ್ತೆ. ನಿಮ್ಮನ್ನ ತಗೊಂಡು ಏನೋ ಮಾಡುತ್ತೆ. ನೀವು ಧೈರ್ಯವಾಗಿರಿ. ಇಷ್ಟ್ರ ಮೇಲೂ ನಿಮ್ಗೆ ಏನಾದ್ರೂ ಹೆದರಿಕೆ ಆಯ್ತು ಅಂದ್ರೆ ಒಂದು ಮಿಸ್ ಕಾಲ್ ಕೊಡಿ, ನಾನು ಓಡ್ ಬಂದ್ಬಿಡ್ತೀನಿ. ಏನು ಯಜಮಾನ್ರೆ, ನಂಗೆ ತುಂಬಾ ಭಯ ಆಗ್ತದೆ. ಏ ಚಂಪಾ, ಇದು ನಾವು ಭಯ ಪಟ್ಕೊಳ್ಳೋ ಸಮಯ ಅಲ್ಲ, ಅದನ್ನ ಭಯ ಪಡಿಸ್ಬೇಕು. ಹೆಂಗೆ? ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಚೆಲ್ವಿ, ಇದೇನೆ ಯಾವಾಗ ರಾತ್ರಿ ಹೊತ್ತಕ್ ಬರ್ತದಾವೆ, ಇವಾಗ ನೋಡಿದ್ರೆ ಬೆಳಗ್ಗೆ ಬಂದ್ಬಿಟ್ಟಿದೆ. ನಾನು ದೆವ್ವ ಆದ್ರೆ ಸಾಕಾ? ನೀನ್ ದೆವ್ವ ಆಗೋದ್ ಬೇಕಾ? ನಾನಿನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ, ನೀನೇ ನ್ಯಾಣ ಹಾಕೋ ಸತ್ತದೆ. ಸರಿ, ಈಗ ನನ್ ಜೊತೆ ಬಾ. ಬಿಡಲ್ಲ, ಬಾ. ಬಿಡು. ಬಾ ನನ್ ಜೊತೆ. ನೀನ್ ಬರಲ್ಲ ಅಂದ್ರೆ ನಾನ್ ಬಿಡಲ್ಲ. ಏನಾಯ್ತು ನಿಮ್ಗೆ? ನೋಡಿ, ಅದೇನೋ ದೆವ್ವ ಕಾಣಿಸ್ಕೊಂಡ್ಬಿಡ್ತೆ. ದೆವ್ವನ? ಹಂಗಾರೆ ತಾಯ್ತ ಕಟ್ಸಿದ್ದು ಏನು ಪ್ರಯೋಜನಕ್ಕೆ ಬರ್ಲಿಲ್ಲ? ನೋಡಿ ದಾಳಪ್ಪನವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಮೊದಲು ಈ ದೆವ್ವ ಭೂತ ಅನ್ನೋ ಮೂಢನಂಬಿಕೆನ ಬಿಟ್ಬಿಡಿ. ಇದು ತಾಯ್ತ ಅಂತ್ರ ಮಂತ್ರ ತಂತ್ರಕ್ಕೆಲ್ಲ ವಾಸಿಯಾಗುವಂತ ಕಾಯಿಲೆ ಅಲ್ಲ. ಇವನು ಆ ಚೆಲುವೆ ತನ್ನಿಂದನೇ ಸತ್ತಿದ್ದು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ. ಆ ಪಾಪ ಪ್ರಜ್ಞೆಯಿಂದನೇ ಹಿಂಗೆ ಆಡ್ತಾ ಇರೋದು. ಹಂಗಾರೆ ಈಗ ಏನ್ ಮಾಡೋ ಅಂತೀರಿ? ನನ್ನ ಸ್ನೇಹಿತರು ಡಾಕ್ಟರ್ ಅಜಯ್ ಕುಮಾರ್ ಅಂತ ಒಬ್ಬರಿದ್ದಾರೆ, ಮನೋವೈದ್ಯರು. ತುಂಬಾ ಚೆನ್ನಾಗಿ ನೋಡ್ತಾರೆ. ಇವನನ್ನ ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದು 15 ದಿವಸ ತೋರಿಸಿ ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ. ಬಾರೋ ಚೆಲ್ವ, ಹೋಗೋಣ. ಎಲ್ಲಿಗೆ? ಆಸ್ಪತ್ರೆಗೆ ಕಣೋ. ನಾನ್ ಬರಲ್ಲ. ಲೇ, ಅಲ್ಲಿ ದೆವ್ವ ಬರಲ್ವಂತೆ ಕಣೋ. ಆಸ್ಪತ್ರೆಗೆ ದೊಡ್ಡದಾಗ ಕಾಂಪೌಂಡ್ ಹಾಕವ್ರೆ. ಹಂಗಾರ್ ಬರ್ತೀನಿ. ಹೋಗ್ಬಾಯ್. ನಾನು ಚೆಲುವಿ. ಜಾಜಿನ ಆಸ್ಪತ್ರೆಗೆ ಸೇರಿಸಿದ್ದು ನಾನೇ. ಈಗ ತಾನೇ ಮಂಚಕ್ಕೆ ಕಟ್ ಹಾಕ್ಬಿಟ್ಟು ಬಂದಿದ್ದೀನಿ. ನಾನು ಯಾರನ್ನು ಬಿಡೋದಿಲ್ಲ, ಎಲ್ರನ್ನೂ ಆಸ್ಪತ್ರೆಗೆ ಸೇರಿಸ್ತೀನಿ. ಚಂಪಾ, ನನ್ ಸವಾಸಕ್ ಬರ್ಬೇಡ, ಸರಿ ಇರಲ್ಲ. ನಾನು ಚಂಪಾ ಅಲ್ಲ, ಚೆಲುವಿ. ಇದ್ರು ಇರ್ಬೋದು ಕಣೋ, ನುಲಿತಾನೆ ಇಲ್ಲ. ನಾನು ಪಾಂಡುರಂಗನ ಮದುವೆ ಆಗ್ಬೇಕು. ಈ ಮದುವೆಗೆ ಪಾಂಡುರಂಗನ ನೀವಿಬ್ರೆ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ರು ರಕ್ತನ ಗಟ 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 ಅಂತ ಕುಡಿದ್ಬಿಡ್ತೀನಿ. ಒಪ್ಪಿಸ್ತಿರೋ ಇಲ್ವೋ? ಹೆಜ್ಜೆ ಮುಂದಿಟ್ರೆ ದೊಣ್ಣೆ ತಗೊಂಡು ಹೊಡ್ಬಿಡ್ತೀನಿ. ನನ್ ಮೇಲೆ ಕೈ ಮಾಡಷ್ಟು ಧೈರ್ಯನಾ? ಹೊಡಿ ನೋಡೋಣ. ಏನು? ಯಜಮಾನ್ರೇ! ಚಂಪಾ! ಸುಮ್ಮನೆ. ಚೆಲುವಿ! ಯಜಮಾನ್ರೇ, ಚಂಪಾ! ಚೆಲುವಿ! ಅಯ್ಯೋ, ಚಂಪಾ ಯಜಮಾನ್ರೇ!
ಆಯ್ತು ಚಂಪಾ ಏನಾಯ್ತು ಅಂತ ಹೇಳಿ. ಇವನು ನನ್ ಕೋಲ್ ತಗೊಂಡು ಹೊಡೆದ್ಬಿಟ್ಟ. ಯಾಕೆ ಕೋಲ್ ತಗೊಂಡು ನೋಡ್ದೆ? ಇನ್ನೇನ್ ಮತ್ತೆ ಇವಳು ನಿನ್ನ ಮದುವೆ ಆಗ್ಬೇಕಂತೆ, ಅದಕ್ಕೆ ನಾವೇ ಸಪೋರ್ಟ್ ಮಾಡ್ಬೇಕಂತೆ. ಇವಳಿಗೆ ಮದುವೆ ಭೂತ ಹಿಡಿದಿದ್ಯಂತೆ, ಆ ಭೂತ ಬಿಡಿಸಿ ಅಂತ ಫೋನ್ ಬಂದಿತ್ತು. ಯಾರಿಂದ? ಜಾಜಿ ಅವರಿಂದ.